ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ತುರ್ತಾಗಿ ಸುದ್ದಿ ನೋಡಿದ ಮೇಲೆ ಕ್ರಮನೂ ಆಗಬೇಕು ಅನ್ನೋ ಆಗ್ರಹವನ್ನ ನ್ಯೂಸ್18 ಮಾಡ್ತಾ ಇದೆ. ತಗೊಳ್ಳೋದು ಸರ್ಕಾರಿ ಸಂಬಳ, ಶಿಕ್ಷಕರಿಂದ ಖಾಸಗಿಯಲ್ಲಿ ಸೇವೆ ನಡೀತಾ ಇದೆ. ಇದು ನ್ಯೂಸ್18 ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಶಿಕ್ಷಣ ಮಾಫಿಯಾ ನಡೀತಾ ಇದೆ. ತಗೊಳ್ಳೋದು ಸರ್ಕಾರಿ ಸಂಬಳ, ಆದ್ರೆ ಕೆಲಸ ಮಾಡೋದು ಮಾತ್ರ ಖಾಸಗಿಯ ಕೋಚಿಂಗ್ ಸೆಂಟರ್ ನಲ್ಲಿ. ಶಿಕ್ಷಕರಿಂದ ಖಾಸಗಿ ಸೇವೆ ನಡೀತಾ ಇದೆ. ನ್ಯೂಸ್18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತೀವಿ. ಸ್ಟಿಂಗ್ ಆಪರೇಷನ್ ಅನ್ನ ನಾವು ಮಾಡಿದ್ದೀವಿ. ಇವು ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ಸ್. ಮೊರಾರ್ಜಿ ಶಾಲೆ ದಿನಸಿನೂ ಕೂಡ ಇಲ್ಲಿಗೆ ಪೂರೈಕೆ ಆಗ್ತಾ ಇದೆ. ಸರ್ಕಾರಿ ಸಂಪನ್ಮೂಲ ಶಿಕ್ಷಕರಿಂದ ಲೂಟಿ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಆ ಮಾಹಿತಿ ಆಧರಿಸಿನೇ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ. ಎಲ್ಲಿ ಶಿಕ್ಷಣ ಮಾಫಿಯಾ ನಡೀತಾ ಇರೋದು ಅಂದ್ರೆ ಅದಕ್ಕೆ ಉತ್ತರ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರಂತೆ. ಪ್ರಮುಖವಾಗಿ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಅನ್ನ ನೀಡಲಾಗ್ತಾ ಇದೆ. ಆ ಸೆಂಟರ್ ನಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ. ಬೆದರಿಕೆ ಹಾಕಿ ಒಬ್ಬ ವಿದ್ಯಾರ್ಥಿಯಿಂದ ಅಂದ್ರೆ ಪ್ರತಿ ಸ್ಟೂಡೆಂಟ್ ಇಂದ 25,000 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಜ್ಞಾನಜ್ಯೋತಿ, ಸಿದ್ಧಿವಿನಾಯಕ ಕೋಚಿಂಗ್ ಸೆಂಟರ್ಗಳಲ್ಲಿ ಈ ತರ ನಡೀತಾ ಇರೋದು. ಸರ್ಕಾರಿ ಶಿಕ್ಷಕರೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ಮಾಫಿಯಾ ಈ ಕೋಚಿಂಗ್ ಸೆಂಟರ್ಗಳಲ್ಲಿ ನಡೀತಾ ಇದೆ. ಬಸವ ಕಲ್ಯಾಣದಲ್ಲಿ ಶಿಕ್ಷಣ ಮಾಫಿಯಾ ನಡೀತಾ ಇದೆ. ಫೋಟೋ ಸಮೇತ ತೋರಿಸ್ತಾ ಇದೀವಿ ನೋಡಿ. ಇವರೇ ಸರ್ಕಾರಿ ಶಿಕ್ಷಕರು ಖಾಸಗಿಯಲ್ಲಿ ಸೇವೆ ಮಾಡ್ತಾ ಇರೋದು. ತಗೊಳ್ಳೋದು ಸರ್ಕಾರಿ ಸಂಬಳ, ಕೆಲಸ ಮಾಡೋದು ಮಾತ್ರ ಈ ಕೋಚಿಂಗ್ ಸೆಂಟರ್ಗಳಲ್ಲಿ. ಗುರುನಾಥ್ ತಗೊಳ್ಳೋ ಸರ್ಕಾರಿ ಸಂಬಳ, ಕೆಲಸ ಮಾಡೋದು ಕೋಚಿಂಗ್ ಸೆಂಟರ್ ನಲ್ಲಿ. ಇನ್ನು ನಾರಾಯಣ್ ಇವರು ಅಷ್ಟೇ. ಇವರೆಲ್ಲರ ಪಾತ್ರ ಇದೆ. ಮೊರಾರ್ಜಿ ದೇಸಾಯಿ ಪ್ರಿನ್ಸಿಪಲ್ ಹೇಳ್ಕೊಳ್ಳೋದಕ್ಕೆ ಅಲ್ಲಿನ ಎಲ್ಲ ದವಸ ಧಾನ್ಯ, ಬೇಳೆ ಕಾಳು ಎಲ್ಲವೂ ಈ ಕಡೆ ಬರ್ತಾ ಇದೆ. ಕೋಚಿಂಗ್ ಸೆಂಟರ್ಗಳಲ್ಲಿ ಸರ್ಕಾರಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಇದನ್ನು ಕೇಳಿದಾಗ ಆ ಶಿಕ್ಷಕರು ಒಪ್ಕೊಂಡಿದ್ದಾರೆ ಕೂಡ. ನಾವೆಲ್ಲ ಪಾರ್ಟ್ನರ್ಸ್ ಅಂತ ಶಿಕ್ಷಕರು ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಟೀಮೇ ಇದೆ, ಅವರೆಲ್ಲ ಸೇರ್ಕೊಂಡೇ ಈ ಒಂದು ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಅವರೇ ಒಪ್ಕೊಂಡಿದ್ದಾರೆ. ನಾವೆಲ್ಲ ಪಾರ್ಟ್ನರ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಮೊರಾರ್ಜಿ ಶಾಲೆ ಪ್ರಿನ್ಸಿಪಲ್ ನಾರಾಯಣ್ ರಾವ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಗುರುನಾಥ್, ಶಾಲಿವಾರ್ ಎಲ್ಲರೂ ಪಾರ್ಟ್ನರ್ಸ್ ನಾವು ಅಂತ ನ್ಯೂಸ್18ಗೆ ಪ್ರಿನ್ಸಿಪಾಲ್ ನಾರಾಯಣ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಪ್ರಿನ್ಸಿಪಾಲ್ ನಾರಾಯಣ್ ರಾವ್ ಒಪ್ಕೊಂಡಿದ್ದಾರೆ. ರೆಸಿಡೆನ್ಷಿಯಲ್ ಇಟ್ಟರೆ ಒಂದು ಬೆನಿಫಿಟ್ ಏನಂತ ಹೇಳ್ತಾರೆ. ಇಲ್ಲಿವರೆಗೆ ಈ ಮಕ್ಕಳು ಇಲ್ಲಿ ಹುಡುಗಿಯರಲ್ಲ ಭಾಳಷ್ಟು 50-60 ಮಕ್ಕಳು ಇಲ್ಲಿ ರೆಸಿಡೆನ್ಷಿಯಲ್ ಅದ ಹುಡುಗಿಯರು. ಅವ್ರ ಜೊತೆ ಪ್ರಾಪರ್ ಇಲ್ಲೇ ಸರ್. ಹಾಂ, ಪ್ರಾಪರ್ ರೆಸಿಡೆನ್ಷಿಯಲ್ ಇಲ್ಲೇ ಇರ್ತಾರೆ ಹುಡುಗಿಯರ. ಅದು ಇಲ್ಲಿ ಇಟ್ಟರೆ ಏನಾಗ್ತದೆ ಅಂದ್ರೆ ಅವ್ರ ಸಾಯಂಕಾಲ ಸ್ಟಡಿ ಅವರ್ಸ್ ಇರ್ತದೆ. ಬ್ಯಾಕ್ ಏನು ಚಾಪ್ಟರ್ಸ್ ಆಗ್ಯಾವ, ಅಟ್ಲೀಸ್ಟ್ ನೋಟ್ಸ್ ನೋಡ್ಕೊಂಡು ಮಾಡ್ಕೊಂಡು ಕೂತ್ಕೊಳ್ತೀವಿ. ಮತ್ತು 6 ಗಂಟೆಗೆ ಮತ್ತು ಸ್ಟಡಿ ಅವರ್ಸ್ ಕೊಡ್ತಾರೆ. 5 ಗಂಟೆ ನಂತರ ಟೀಚರ್ಸ್ ಏನಲ್ರಿ ಟೀಚರ್ಸ್ 11 ಗಂಟೆಗೆ ನಾವು ಇಲ್ಲೇ ಇರ್ತೀವಿ. ನಾವು ಅವರೆಲ್ಲ ನೋಟ್ಸ್ ಚೆಕ್ ಮಾಡೋದು, ಪೇರ್ ಚೆಕ್ ಮಾಡೋದು, ಅವ್ರ ಸಮಸ್ಯೆ ಇದ್ದಲ್ಲಿ ಅವ್ರ ಮಕ್ಕಳು ಬರ್ತಾರೆ ಅವರಿಗೆಲ್ಲ ಸಾಲ್ವ್ ಮಾಡೋದು ಎಲ್ಲ ಮಾಡ್ಕೊಂಡು ಕೊಡ್ತೀವಿ ಸರ್. ಇಲ್ಲಿ 11 ಗಂಟೆಗೆ ನಾವೆಲ್ಲ ಯಾರಿಗೂ ಅಲೋಡೇ ಮಾಡಲ್ಲ ಸರ್. ಗುರುನಾಥ್ ಸರ್ ಇಲ್ಲ, ಅವರು ಹೊರಗಡೆ ಇಲ್ಲ. ನಾವೆಲ್ಲ ಪಾರ್ಟ್ನರ್ಸ್ ಇದೆ. ಗುರುನಾಥ್ ಸರ್, ಶಾಲೆ ಸರ್. ಇನ್ನು ಬಸವ ಕಲ್ಯಾಣದ ಸಿದ್ಧಿವಿನಾಯಕ ಕೋಚಿಂಗ್ ಸೆಂಟರ್ ಇಲ್ಲಿ 90% ಸರ್ಕಾರಿ ಶಿಕ್ಷಕರೇ ಕೆಲಸ ಮಾಡ್ತಾರೆ. ನ್ಯೂಸ್18ಗೆ ಕೋಚಿಂಗ್ ಸೆಂಟರ್ನವರೇ ಈ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರೋದು. ಕೋಚಿಂಗ್ ಸೆಂಟರ್ನವ್ರು ಹೇಳೋ ಪ್ರಕಾರ ಈ ಸಿದ್ಧಿವಿನಾಯಕ ಕೋಚಿಂಗ್ ಸೆಂಟರ್ನಲ್ಲಿ 90% ಸರ್ಕಾರಿ ಶಿಕ್ಷಕರೇ ಕೆಲಸ ಮಾಡ್ತಾ ಇದ್ದಾರೆ.
ಸೊ ಅಲ್ಲಿಗೆ ತಗೊಳ್ಳೋ ಸರ್ಕಾರಿ ಸಂಬಳ, ಕೆಲಸ ಮಾತ್ರ ಖಾಸಗಿ ಅವ್ರಿಗೆ, ಮತ್ತೆ ವಿದ್ಯಾರ್ಥಿಗಳಿಗೆ ಹೆದರಿಸೋದು ಬೇರೆ. 25,000 ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರಂತೆ ಕೋಚಿಂಗ್ ಸೆಂಟರ್ನಲ್ಲಿ ಅಡ್ಮಿಷನ್ ಮಾಡೋದಕ್ಕೆ. ಹಾಗಾದ್ರೆ ಈ ಸಿದ್ಧಿವಿನಾಯಕ ಆಡಳಿತಾಧಿಕಾರಿ ಜೊತೆಯಲ್ಲಿ ನಮ್ಮ ಬೀದರ್ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಅವ್ರು ಹೇಳಿದ್ದಾರೆ ಕೇಳೋಣ. ಇಂಗ್ಲಿಷ್ ಮೀಡಿಯಂ ಅದ ಸರ್ ಇದು? ಹೌದು ಸರ. ಹೌದು, ಇಂಗ್ಲಿಷ್ ಮೀಡಿಯಂ ಐತಿ. ಅಯ್ಯೋ ನಮ್ದು ಇದು ಕನ್ನಡ ಮೀಡಿಯಂ ಸರ್. ಈಗ ಇಂಗ್ಲಿಷ್ ಮೀಡಿಯಂ ನಡೆಯುತ್ತೆ ಸರ್ ಇಲ್ಲಿ? ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಅದ ಸರ್. ಬಟ್ ಟೈಮ್ ಬಿ ಮುಗ್ದು ಸರ್ ಈಗ. ಎಲ್ಲ ಗೌರ್ಮೆಂಟ್ ಫ್ಯಾಕಲ್ಟಿ ಐತೆ ಸರ್? ಎಲ್ಲ ಫ್ಯಾಕಲ್ಟಿ ಚೆನ್ನಾಗೈತೆ ಅಂದ್ರೆ ಸರ್? ಏನ್ರಿ ಇದು ಸರ್ ಈ ಟೀಚಿಂಗ್ ಫ್ಯಾಕಲ್ಟಿ ಕೋಚಿಂಗ್ ಸೆಂಟರ್ ಅದ? ಹಾ ರೀ. ಹಾಂ ಸರ್. ಎಲ್ಲೆಲ್ಲತ್ತೀರಿ? ಇಲ್ಲಿ ಸರ್ ಇದು ತಮ್ಮದು ನಿಮ್ದು ಇದೆ ಅಲ್ಲ ಸರ್ ಸಿದ್ಧಿವಿನಾಯಕ? ಹಾ ಅದ ಸರ್. ಹೇಗದ ಸರ್? ಸರ್ ಹೇಗದ ಇಂಗ್ಲಿಷ್ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ ಸರ್. ಇದು ಈಗ ಅಂದ್ರೆ MA BEd ಈಗ ನಿರುದ್ಯೋಗಿ ಇರ್ತಾರಲ್ಲ ಅವ್ರು ಅದಾರ ಸರ್ ಈಗ ಗೌರ್ಮೆಂಟ್ ಟೀಚರ್ಸ್? ಇಲ್ಲ ಸರ್, ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಆಲ್ಮೋಸ್ಟ್ಲಿ ಸರ್. ಹೌದಾ, ಎಲ್ಲರೂ ಗೌರ್ಮೆಂಟ್ ಟೀಚರ್ಸ್ ಅದಾರ ಸರ್? ಗೌರ್ಮೆಂಟ್ ಟೀಚರ್ ತೆಗ್ದಿಂದ ಆಲ್ಮೋಸ್ಟ್ಲಿ 90% ಟೀಚರ್ಸ್ ಗೌರ್ಮೆಂಟ್ ದವ್ರೇ ರೀ. ಹೌದನ್ ಸರ್? ಎಷ್ಟು ಜನ ಹುಡುಗರು ಓದ್ತಾರ ಸರ್ ಈಗ? ಸರ್ ಅದ ಒಂದು 150 ತನ ಇದ್ರು ಹುಡುಗರು ಸರ್. ಹೌದನ್ ಸರ್? ಅಂದ್ರೆ ಈಗ ಗೌರ್ಮೆಂಟ್ ಸ್ಕೂಲ್ ಇರ್ತಾವಲ್ಲ ಸರ್, ಆ ಮಕ್ಕಳು ಎಲ್ಲ ಹೆಂಗ್ ಬರ್ತಾವ? ಪ್ರೈವೇಟ್ ಅದೇನು ಮೊರಾರ್ಜಿ ಸ್ಕೂಲ್ ದವ್ರ ಸರ್ ಹುಡುಗರು ಸರ್? ಹುಡುಗರು ಮೊರಾರ್ಜಿ ಸ್ಕೂಲ್ ಹುಡುಗರು ಅದಾವನ್ ಸರ್? ಆಲ್ಮೋಸ್ಟ್ಲಿ ಅವ್ರೇ ಸರ್. ಹೌದನ್ ಸರ್? ಮೇಲೋಟಕ್ಕೆ ನೋಡಿದಾಗ ಒಂದಂತೂ ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿಕ್ಷಕರು ನಾವೆಲ್ಲ ಪಾರ್ಟ್ನರ್ಸ್ ಅಂತ ಬಹಿರಂಗವಾಗಿ ಪ್ರಿನ್ಸಿಪಲ್ ಹೇಳ್ಕೊಳ್ತಾರೆ ಅಂದ ಮೇಲೆ ಇಲ್ಲಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಬಸವ ಕಲ್ಯಾಣ BRPಗೂ ಎಲ್ಲ ವಿಷಯ ಗೊತ್ತು. 90% ಸರ್ಕಾರಿ ಶಿಕ್ಷಕರೇ ಇಲ್ಲಿ ಕೋಚಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತು. ಹಾಗಾದ್ರೆ BRP ಶಾಲಿವಾನ್ ಹೇಳಿದ್ದೇನು? ನಮ್ಮ ಬೀದರ್ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಅವರನ್ನೂ ಮಾತನಾಡಿಸಿದ್ದಾರೆ. ಆ ಸಂಭಾಷಣೆಯನ್ನು ನೀವೊಂದ್ಸಲಿ ಕೇಳಿ. ಫ್ಯಾಕಲ್ಟಿ ಚೆನ್ನಾಗೈತೆ ಸರ್? ಹಾ ಚೆನ್ನಾಗಿದೆ ಸರ್. ಎಲ್ಲ ಡೈಲಿ ಕ್ಲಾಸ್ ನಡೀತಾವ, ಎಲ್ಲ ಕ್ಲಾಸ್ ಡಬಲ್ ನಡೀತಾವ. ಅಂದ್ರೆ ಪ್ರೈವೇಟ್ 2 ಮ್ಯಾಥ್ಸ್ 2. ಹಾ ರೀ. ಇದು ಈಗ ಕೋಚಿಂಗ್ ಸೆಂಟರ್ ಐತಲ್ಲ ಪ್ರೈವೇಟ್ ಅನ್ ಸರ್? ಹಾ ಪ್ರೈವೇಟ್. ಹೌದಾ? ಅಂದ್ರೆ ಅಲ್ಲಿ ಫ್ಯಾಕಲ್ಟಿ ಸರ ಈಗ BEd MA BEd ಮಾಡಿದಾರ ಈಗ ನೌಕರಿ ಸಿಗ್ಲಾರ್ದಾರ ಮಾಡ್ತಾರ, ಅವ್ರೇನ ಗೌರ್ಮೆಂಟ್ ಹಿಂಗ? ಎರಡೂನು ಅದಾರಿ. ಹೌದನ್ ಸರ್? ಗೌರ್ಮೆಂಟ್ ಫ್ಯಾಕಲ್ಟಿನ ಐತಿ? ಹಾ ಗೌರ್ಮೆಂಟ್ ಫ್ಯಾಕಲ್ಟಿನೂ ಅರ, ಪ್ರೈವೇಟ್ ದರ್ನು. ಹೌದನ್ ಸರ್? ಆಲ್ಮೋಸ್ಟ್ 90% ಗೌರ್ಮೆಂಟ್ ಅರ. ಅಂದ್ರ ಸರ ಈಗ MA BEd ಮಾಡಿದಾರ ನೌಕರಿ ಸಿಕ್ಕಿರಾಗಿಲ್ಲ ಸರ್, ಅವ್ರು ಬಂದ್ರ ಅದು ಸರಿ ಇರಲ್ಲ ಈಗ? ಇಲ್ಲ ಹೈಸ್ಕೂಲ್ದಾಗ ಮಾಡೋರ ಹಂಗ MA BEd ನಿರುದ್ಯೋಗಿ ಯಾರಿಲ್ಲ. ನಿರುದ್ಯೋಗಿ ಏನಿಲ್ಲ ಅಲ್ಲ ಸರ್? ಎಲ್ರು ಗೌರ್ಮೆಂಟ್ ಟೀಚರ್ಸ್ ಅದಾರನ್ ಸರ್? ಗೌರ್ಮೆಂಟ್ ಟೀಚರ್ಸ್ ಅದ್ರ, ಹೈಸ್ಕೂಲ್ಗಳದಾಗ ಕೆಲಸ ಮಾಡೋರು ಬಸವೇಶ್ವರ್ ಅಂತದ್ರಾಗ ಆಲ್ರೆಡಿ ಹೈಸ್ಕೂಲ್ದಾಗ ವರ್ಕ್ ಮಾಡೋರೇ ಅದ. ಹೌದನ್? ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಸ್ಟಿಂಗ್ ಆಪರೇಷನ್ ಮಾಡಿದಂತ ನಮ್ಮ ರಿಪೋರ್ಟರ್ ದುರ್ಗಪ್ಪ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಸುಮಾರು ಎಷ್ಟು ದಿನಗಳಿಂದ ಈ ಕೋಚಿಂಗ್ ಸೆಂಟರ್ ನಡೀತಾ ಇದೆ? ಅಧಿಕಾರಿಗಳಿಗೂ ಈ ವಿಷಯ ಗೊತ್ತಿದೆ. ಸೊ ಅದರಲ್ಲಿ ಇವರು ಮಾಮೂಲಿ ಏನಾದ್ರು ತಗೋತಿದಾರ ಅಧಿಕಾರಿಗಳು ಈ ವಿಷಯವಾಗಿ? ಶರ್ಮಿತಾ, ಸರ್ಕಾರಿ ಶಾಲೆಯ ಶಿಕ್ಷಕರು ಖಾಸಗಿ ಕೋಚಿಂಗ್ ಸೆಂಟರ್ ನಡೆಸೋದು ವಿರಳ ಅಂತಾನೆ ಹೇಳ್ಬೋದು. ಆದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳ ಶಿಕ್ಷಕರೇ ಏನಿದ್ದಾರೆ ಖಾಸಗಿ ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಿದ್ರೆ ಒಂದು ಆರೋಪ ಕೇಳಿ ಬಂದಿತ್ತು ಬಸವ ಕಲ್ಯಾಣದಲ್ಲಿ. ಈ ಒಂದು ಆರೋಪದ ಒಂದು ಜಾಡನ್ನ ನಾವು ಹಿಡಿದು ಹೋದಾಗ ನಮ್ಗೆ ದೊರೆತಿದ್ದು ಅಲ್ಲಿ ಜ್ಞಾನ ಜ್ಯೋತಿ ಕೋಚಿಂಗ್ ಸೆಂಟರ್ ಅನ್ನೋದು ಮತ್ತೆ ಸಿದ್ಧಿವಿನಾಯಕ ಕೋಚಿಂಗ್ ಸೆಂಟರ್ ಅನ್ನೋದು. ಈ 2 ಕೋಚಿಂಗ್ ಸೆಂಟರ್ ನ ನಡೆಸ್ತಕ್ಕಂತ ಮತ್ತು ಆಡಳಿತಾಧಿಕಾರಿ ಏನು ಸಿದ್ಲಿಂಗ ಅಂತಂದು ಒಬ್ರು ಇದ್ದಾರೆ ಆ ಸಿದ್ಧಿವಿನಾಯಕದ್ದು, ಅವ್ರ ಜೊತೆಗೆ ಕೂಡ ಮಾತಾಡಿದಾಗ 90% ಸರ್ ಗೌರ್ಮೆಂಟ್ ಟೀಚರ್ಸೇ ಇದರಲ್ಲಿ ವರ್ಕ್ ಮಾಡ್ತಾರೋದು ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು. ಮತ್ತೆ ಅದೇ ರೀತಿಯಾಗಿ ಏನು BRP ಶಾಲಿವಾನ್ ಬೀರಾದಾರ್ ಅನ್ನೋದವರು ಈಗಾಗಲೇ ಅವರು ಬ್ಲಾಕ್ ರಿಸೋರ್ಸ್ ಪರ್ಸನ್ BRP ಅಂತಂದು ವರ್ಕ್ ಮಾಡ್ತಿದ್ದಾರೆ ಅಂತ ಶಿಕ್ಷಣ ಇಲಾಖೆಯಲ್ಲಿ. ಅವ್ರ ಜೊತೆಗೂ ಕೂಡ ನಾವು ಫೋನ್ ಮಾಡಿದಾಗ ಅವ್ರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದು ಖಾಸಗಿ ಶಿಕ್ಷಕರು ಇದ್ದಾರೆ, ಜೊತೆಗೆ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, ಫ್ಯಾಕಲ್ಟಿ ಕೂಡ ಚೆನ್ನಾಗಿದೆ ಅಂತಂದು ಅವರು ನಮ್ಮ ಮುಂದೆ ಹೇಳ್ಕೊಂಡಿದ್ದು. ಅದೇ ರೀತಿಯಾಗಿ ನಾವು ಫೋನ್ ಸಂಭಾಷಣೆಯಲ್ಲಿ ಕನ್ಫರ್ಮ್ ಮಾಡ್ಕೊಂಡ ನಂತರ ಆ ಒಂದು ಜ್ಞಾನ ಜ್ಯೋತಿ ಆಫೀಸ್ಗೆ ಹೋಗಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಆಶ್ಚರ್ಯ ಒಂದು ಕಂಡು ಬಂದಿದ್ದು ಏನಂದ್ರೆ, ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸುವಂತಹ ಒಬ್ಬ ಶಿಕ್ಷಕರು ಅಲ್ಲಿ ನಮ್ಗೆ ಕಂಡು ಬರ್ತಾರೆ. ಸ್ವತಃ ಅವರೇ ಕೂಡ ಅದನ್ನ ಹೇಳ್ಕೊಳ್ತಾರೆ ನಮ್ಮ ಜೊತೆಗೆ. ಅವರು ಈ ಒಂದು ಏನು ಗುರುನಾಥ್ ಅನ್ನೋ ಇನ್ನೊಬ್ರು ಏನು ಹುಮನಾಬಾದ್ ತಾಲೂಕಿನ ಮಂಗಲ್ಗೆ ಅಂತ ಒಂದು ಸ್ಕೂಲ್ ಇದೆ, ಆ ಮಂಗಲ್ಗೆ ಸ್ಕೂಲ್ ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂತ ಗುರುನಾಥ್ ಉಮ್ಮರ್ಗೆ ಅನ್ನೋರು ಮತ್ತೆ ಶಾಲಿವಾನ್ ಅನ್ನೋರು, ಇನ್ನೊಬ್ರು ನಾರಾಯಣ ರಾವ್ ಅಂತಂದು ಏನು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರೆಲ್ಲರೂ ಪಾರ್ಟ್ನರ್ ಆಗಿ ಕೆಲಸವನ್ನ
ಈ ಒಂದು ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಿದ್ದಾರೆ ಅನ್ನೋದನ್ನ ಸ್ವತಃ ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರೇ ಏನು ಆ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ನಲ್ಲಿ ಏನು ಆಫೀಸ್ ನಲ್ಲಿ ನಮಗೆ ಹೇಳಿರ್ತಕ್ಕಂಥದ್ದು. ಅದು ಆದ ನಂತರ ಮತ್ತೆ ಹುಡುಗರನ್ನ ಈಗ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಸಿದ್ಧಿವಿನಾಯಕ ಕೋಚಿಂಗ್ ಸೆಂಟರ್ ಅಲ್ಲಿ ಹುಡುಗರಿಗೆ ದುರ್ಗಪ್ಪ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ DDPI ಬೀದರ್ ಆಗಿರುವಂತ ಸಲೀಂ ಪಾಷಾ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಲೀಂ ಪಾಷಾ ಅವರೇ, ಬಹುಶಃ ನಿಮ್ ಗಮನಕ್ಕೆ ಇದು ಬಂದಿರಬಹುದು, ಬಸವ ಕಲ್ಯಾಣದಲ್ಲಿ 2 ಕೋಚಿಂಗ್ ಸೆಂಟರ್ಗಳನ್ನ ಸರ್ಕಾರಿ ಶಿಕ್ಷಕರೇ ನಡೆಸ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ಪ್ರಿನ್ಸಿಪಲ್ ಅದನ್ನು ಒಪ್ಕೊಂಡಿದ್ದಾರೆ. ಅದೇ ಅದು ಮೊರಾರ್ಜಿ ಶಾಲೆಗಳು ಬರ್ದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಆಫೀಸಿಗೆ ಬರ್ತದೆ. ಹೌದು, ನಿನ್ನೆ ದಿನ ನಿಮ್ಮ ರಿಪೋರ್ಟರ್ಗಳು ಬಂದಿದ್ರು ನನ್ನ ಆಫೀಸಿಗೆ, ನನ್ನ ಹತ್ರ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿನ ತನಿಖೆ ಮಾಡಿಸ್ತೇನೆ ನಾನು. ತಪ್ಪಿತಸ್ಥರು ಕಂಡು ಬಂದ್ರೆ ನಿಯಮಾನುಸಾರ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೇನೆ, ಖಂಡಿತ ಕೈಗೊಳ್ತೇನೆ. ಅಲ್ಲ, ಬಹುಶಃ ಇದು ಮೇಲ್ನೋಟಕ್ಕೆ ಎಲ್ಲಾನು ಸಾಬೀತಾಗಿದೆ, ಅವರು ಒಪ್ಕೊಂಡಿದ್ದಾರೆ, ಇನ್ನೇನ್ ಪರಿಶೀಲನೆ ಮಾಡುವಂತ ಅಗತ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾವಾಗ ವಿಸಿಟ್ ಮಾಡ್ತೀರಾ ಸರ್ ನೀವು? ಈಗ ರಜಾ ಇದೆಯಲ್ಲ, ಈಗ ರಜಾ ಕಾಲ ಮುಗಿದ್ಮೇಲೆ ತಾನೇ ಅವು ಕೋಚಿಂಗ್ ಸೆಂಟರ್ಗಳು ತೆರೀತವೆ. ಹೌದು, ಖಂಡಿತ ವಿಸಿಟ್ ಮಾಡ್ತೀನಿ ಅದನ್ನ. ಬಹುಶಃ 10th ಸ್ಟ್ಯಾಂಡರ್ಡ್ ಗೆ ನಡೀತಿರ್ಬೋದೇನೋ ಇವಾಗ ಕೋಚಿಂಗ್. ದುರ್ಗಪ್ಪ ಲೈನ್ ಅಲ್ಲಿ ಇದ್ದೀರಾ ನೀವು? ಲೈನ್ ಇರ್ತೀನಿ ಮೇಡಮ್. ದುರ್ಗಪ್ಪ, ಇವಾಗ ಕೋಚಿಂಗ್ ಸೆಂಟರ್ ಓಪನ್ ಇದೆಯಾ, ನಡೀತಾ ಇದೆಯಾ ಕ್ಲಾಸಸ್ ಅಲ್ಲಿ? ನಮಗೆ ನಾನು ಬೆಳಗ್ಗೆ ಇವತ್ತು ಮಾಹಿತಿ ತೆಗೆದುಕೊಂಡ ಪ್ರಕಾರ ಸಿದ್ಧಿವಿನಾಯಕ ಏನು ಕೋಚಿಂಗ್ ಸೆಂಟರ್ ಇದೆ ಇದು ಕ್ಲೋಸ್ ಆಗಿದೆ, ಹುಡುಗರನ್ನ ವಾಪಸ್ ಮನೆಗೆ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಯಿತು. ಅದೇ ರೀತಿಯಾಗಿ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ನಲ್ಲಿ ಏನು ಶಾಲಿವಾಣ್ ಅನ್ನೋರು ಏನಿದ್ದಾರೆ, ಇವರು ಸರ್ಕಾರಿ ಶಾಲೆಯ ಶಿಕ್ಷಕರು ಏನು ಸೇವೆ ಸಲ್ಲಿಸ್ತಿದ್ರು ಕೋಚಿಂಗ್ ಸೆಂಟರ್ ಅಲ್ಲಿ, ನೀವು ಬೇಡ, ಈ ಸುದ್ದಿ ಗೊತ್ತಾದ್ಮೇಲೆ ನೀವು ಬೇಡ, ಖಾಸಗಿ ಏನು ಶಿಕ್ಷಕರಿದ್ದಾರೆ ಅವ್ರನ್ನೇ ನಾವು ಈ ಕೋಚಿಂಗ್ ಸೆಂಟರ್ಗೆ ಬಳಸ್ಕೊಳ್ತೀವಿ ಅಂತಂದು ಗೌರ್ಮೆಂಟ್ ಶಿಕ್ಷಕರನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ಈ ಬಗ್ಗೆ DDPI ಅವರು ಕೂಡ ತನಿಖೆ ನಡೆಸಬೇಕಂತಾನೆ ಹೇಳಿದ್ರು. ಯಾಕಂದ್ರೆ ನಾವು ನಿನ್ನೆ ಕೂಡ ಈ ಬಗ್ಗೆ ದುರ್ಗಪ್ಪ, ನಾವು ಖಂಡಿತ ಅದನ್ನ ತನಿಖೆ ಮಾಡ್ತೇವೆ, ತಪ್ಪಿತಸ್ಥರನ್ನ ಬಿಡೋದಿಲ್ಲ ಮಾತ್ರ. ಯಾಕಂದ್ರೆ ನೀವು ಹೇಳಿದ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಅವ್ರು ಸಂಬಳ ತಗೋಬೇಕಾದ್ರೆ ಆ ರೀತಿ ಖಾಸಗಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಖಂಡಿತ ಅದರ ಬಗ್ಗೆ ಕ್ರಮ ತಗೊಳ್ತೇನೆ ನಾನು. ಸಲೀಂ ಪಾಷಾ ಅವರೇ, ಮತ್ತೊಂದು ವಿಷಯ, ಇಲ್ಲಿ ನೀವು ಬರಬೇಡಿ ಅಂತ ಹೇಳಿದ ತಕ್ಷಣ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪಾರ್ಟ್ನರ್ಸ್ ನಾವಿದ್ದೀವಿ ಅಂತ ಓಪನ್ ಆಗಿ ಅವ್ರು ಹೇಳ್ಕೊಂಡಿದ್ದಾರೆ. ಹೌದು, ಗೊತ್ತಿದೆ. ನಾನು ಅದನ್ನ ಫಾಲೋ ಅಪ್ ಮಾಡ್ತೇನೆ, ಖಂಡಿತ ಮಾಡ್ತೇನೆ. ನಿಮ್ಗೆ ಅಪ್ಡೇಟು ಮಾಡ್ತೇನೆ, ಖಂಡಿತ ಮಾಡ್ತೇನೆ, ಅಪ್ಡೇಟ್ ಮಾಡ್ತೇನೆ. ಸಲೀಂ ಪಾಷಾ ಸರ್, ಹೇಳಿ ದುರ್ಗಪ್ಪ. ನಿನ್ನೆ ನೀವು BRP PEOಗಳ ಜೊತೆಗೆ ಸಭೆ ನಡೆಸೋದಕ್ಕೂ ಮುಂಚೆ ನಿಮ್ಮ ಆಫೀಸ್ಗೆ ಬಂದಿದ್ವಿ. ಅವಾಗ ಕೇಳಿದ್ವಿ ಸರ್, ನಿಮ್ಮ ಗಮನಕ್ಕೂ ಕೂಡ ಈ ವಿಷಯನ ತಂದ್ವಿ. ಈ ವಿಷಯ ತಂದಾಗ ನಾನು ಈ ಬಗ್ಗೆ ನಾನು ವಿವರಣೆ ಕೇಳ್ತೀನಿ ಅಂತಂದು ಕೂಡ ತಾವು ಭರವಸೆ ನೀಡಿದ್ವಿ. ಆ ಬಗ್ಗೆ ಏನಾದ್ರು ನೀವು ಕೇಳಿದ್ದೀರಾ ಸರ್ ಅಧಿಕಾರಿಗಳನ್ನ? ಏನಾದ್ರು ಆ ಬಗ್ಗೆ BOS ಮೀಟಿಂಗ್ ಆಯ್ತಲ್ಲ ನಿನ್ನೆ, BOS ಮೀಟಿಂಗ್ ನಲ್ಲೇ ಅಜೆಂಡಾ ಆಗಿದೆ ನಿಮ್ ಪಾಯಿಂಟ್, ನೀವು ಹೇಳಿರೋ ಪಾಯಿಂಟ್. ಅದಕ್ಕೆ ನಾವು ಅವರಿಂದ ಫಾಲೋ ಅಪ್ ರಿಪೋರ್ಟ್ ಕೇಳಿದೀವಿ BOಗಳಿಗೆ ನಿನ್ನೆ. ನಿನ್ನೆನೆ ಕೇಳಿದ್ದೀನಿ ನಾನು ಅದನ್ನ. ಹೌದಾ ಸರ್? ಸರ್ ಅಂದ್ರೆ ಈಗ ಏನ್ ಕ್ರಮ ತಗೊಳ್ತೀರಿ ಸರ್? ಈಗ ಸರ್ಕಾರಿ ಶಾಲೆಯ ಶಿಕ್ಷಕರು ಏನು ಈ ಸೇವೆಯನ್ನು ಸಲ್ಲಿಸ್ತಿದ್ದಾರಲ್ಲ, ಏನ್ ಕ್ರಮ ತಗೊಳ್ತೀವಿ ಸರ್? ಹಲೋ ಸರ್, ಏನ್ ಕ್ರಮ ಆಗುತ್ತೆ ಅಂತ ಕೇಳ್ತೀರಾ ದುರ್ಗಪ್ಪ? ಅಲ್ಲ, ಕ್ರಮ ಆಗುತ್ತೆ, ಅದು ಶಿಸ್ತು ಕ್ರಮ ಅಲ್ವಾ? ಶಿಸ್ತು ಕ್ರಮದ ಪ್ರೊಸೀಜರ್ ಆದ್ಮೇಲೆ ತೀರ್ಮಾನ ತೆಗೆದುಕೊಳ್ತೇವೆ ಏನ್ ಕ್ರಮ ವಹಿಸ್ಬೇಕು ಅಂತ. ಈಗಲೇ ಹೇಳ್ತೇವೆ, ಅದನ್ನ ಖಂಡಿತ ಮಾಡ್ತೇವೆ. ಶಿಸ್ತು ಕ್ರಮ ಅವ್ರ ಮೇಲೆ ಮಾಡ್ತೇವೆ. ಅವ್ರು ತಪ್ಪಿತಸ್ಥರಾಗಿದ್ದು ಪಕ್ಷದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮದ ಪ್ರಕಾರ ದಂಡನೆಯನ್ನು ವಿಧಿಸಲಾಗುತ್ತೆ. ಖಂಡಿತ ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಿರ್ತೀವಿ. ಯಾಕಂದ್ರೆ ನೀವೇ ಹೇಳಿದೀರಾ, ನಾನು ಶಿಸ್ತು ಕ್ರಮ ಆದ್ಮೇಲೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ. ನಾನು ಮಾಡ್ತೇನೆ, ಖಂಡಿತ ಮಾಡ್ತೇನೆ. ದುರ್ಗಪ್ಪ ಅವರಿಗೆ ಹೇಳ್ತೇನೆ ನಾನು, ಖಂಡಿತ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ದುರ್ಗಪ್ಪ, ಪ್ಲೀಸ್ ನೀವು ಅದನ್ನ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು. ನ್ಯೂಸ್ 18 ವರದಿಗೆ ಬೀದರ್ DDPI ಸ್ಪಂದಿಸಿದ್ದಾರೆ. ಶಿಕ್ಷಣ ಮಾಫಿಯಾ ಅನ್ನೋ ಹೆಸರಲ್ಲಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಅದು ಟೆಲಿಕಾಸ್ಟ್ ಮಾಡ್ತಾ ಇದ್ದಂಗೆ ಬೀದರ್ DDPI ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ. ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ 18ಗೆ DDPI ಸಲೀಂ ಪಾಷಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಶಿಕ್ಷಕರು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಂಗಿಲ್ಲ. ಈ ಬಗ್ಗೆ ಆಲ್ರೆಡಿ ಒಂದು ಸಭೆಯನ್ನ ನಿನ್ನೆನೆ ನಾವು ಮಾಡಿದ್ದೀವಿ, ಇನ್ನೂ ಸಭೆ ಮಾಡಿ ಶಿಸ್ತು ಕ್ರಮದ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ನ್ಯೂಸ್ 18ಗೆ DDPI ಸಲೀಂ ಪಾಷಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಬೀದರ್ DDPI. ಕ್ರಮ ಯಾವಾಗ ಅನ್ನೋದು ಈಗಿರುವಂತ ಪ್ರಶ್ನೆ. ಯಾಕಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಬರುವಂತ ದವಸ ಧಾನ್ಯಗಳನ್ನು ಕೂಡ ಈ ಕೋಚಿಂಗ್ ಸೆಂಟರ್ಗೆ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಮತ್ತೆ 90% ಸರ್ಕಾರಿ ಶಿಕ್ಷಕರು ಕೋಚಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ನಾವು DDPI ಗಮನಕ್ಕೆ ತರ್ತಾ ಇದ್ದಂಗೆ ನಾವು ಸಭೆ ಮಾಡ್ತೀವಿ,
ಏನ್ ಶಿಸ್ತು ಕ್ರಮ ಇದೆ ಅದನ್ನ ಖಂಡಿತ ಈ ಶಿಕ್ಷಕರ ಮೇಲೆ ನಾವು ಜರುಗಿಸ್ತೀವಿ. ಸರ್ಕಾರಿ ಶಿಕ್ಷಕರು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಕೆಲಸ ಮಾಡುವಂತಿಲ್ಲ. ಸಭೆ ಮಾಡಿ ನಾವು ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತೀವಿ. ಶಿಸ್ತು ಕ್ರಮ ಅಂತ ಶಿಕ್ಷಕರ ವಿರುದ್ಧ ಆಗತ್ತೆ ಅಂತ ಹೇಳಿ ಈಗ DDPI ಸಲೀಂ ಪಾಷಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.